ಅಂಚೆ ಇಲಾಖೆ ಮತ್ತು ಭಾರತೀಯ ಅಂಚೆ ಪಾವತಿ ಬ್ಯಾಂಕ್ ಹೊರತಂದಿರುವ ಡಾಕ್ ಪೇ ಡಿಜಿಟಲ್ ಪಾವತಿ ಆಪ್ಗೆ ಇಂದು ಚಾಲನೆ ನೀಡಲಾಯಿತು. ಈ ಆಪ್ ಮೂಲಕ ತ್ವರಿತವಾಗಿ ಡಿಜಿಟಲ್ ಪಾವತಿ ಸಾಧ್ಯವಾಗಲಿದೆ. Digital financial and the nation to cater to financial needs, pay for various sections of society as well. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ದೂರಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್, ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲೂ ಡಿಜಿಟಲ್ ಪಾವತಿಗಳನ್ನು ಪರಿಣಾಮಕಾರಿಯಾಗಿ ಮಾಡಿದ ಭಾರತೀಯ ಅಂಚೆ ಪಾವತಿ ಬ್ಯಾಂಕ್ನ ಪ್ರಯತ್ನಗಳು ಶ್ಲಾಘನೀಯ. ಹೊಸ ಡಾಕ್ ಪೇ ಆಪ್ನಿಂದ ಅಂಚೆ ಇಲಾಖೆಯ ಡಿಜಿಟಲ್ ಪಾವತಿ ಸೇವೆಗಳು ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ ಎಂದರು. पोस्टल डिपार्टमेंट ई कॉमर्स हो, आप अच्छा कर सकते हैं. डिलीवरी ऑफ सर्विसेज आप और अच्छा कर सकते हैं. तो आज जब देश में डिजिटल प्रोफाइलिंग बहुत आगे बढ़ रही है, डिजिटल डिलीवरी ऑफ सर्विसेज भी आगे बढ़ रही है,